ನೀವು ನೋಡ್ತಾ ಇದ್ದೀರಾ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಬೆಂಗಳೂರು ಹಾಸನ ಹೈವೇನಲ್ಲಿದ್ದೀವಿ. MTR ಹೋಟ್ಲಲ್ಲಿ ಟಿಫನ್ ತಿನ್ನೋಣ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮು ಧ್ರುವತಾರೆ ಹೋಟೆಲ್ ವೀಡಿಯೋ ಮಾಡಿದಾಗ MTR ಬಗ್ಗೆ ಮಾತಾಡಿದ್ವಿ. ಆವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, MTR ಹೋಟೆಲ್ದು ವೀಡಿಯೋ ಮಾಡಿ ಸರ್, ಎಲ್ಲಿ ಬರುತ್ತೆ ಏನು ಅಂತೆಲ್ಲ ಕೇಳಿದರು. ಸೊ ಯೂಟ್ಯೂಬರು ಕಾಮನ್ ಆಗಿ ಡವ್ ಮಾಡ್ತಾರೆ. ನಮ್ಮ ಸಬ್ಸ್ಕ್ರೈಬರು ಹೋಮ್ ಟೂರ್ ಮಾಡಿ ಅಂತ ಕೇಳಿದರು, ಅದು ಮಾಡಿ ಅಂತ ಕೇಳಿದರು, ಇದು ಮಾಡಿ ಅಂತ ಕೇಳಿದರು ಅಂತ. ಬಟ್ ನಾನು ಡವ್ ಮಾಡ್ತಾಯಿಲ್ಲ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಮಾಡಿ ಸರ್ ವೀಡಿಯೋ ಅಂತ. ಹಾಗೆ ನಮ್ಮ ಸ್ನೇಹಿತರು ಕೂಡ ಹೇಳಿದರು. ಸೊ ಅದಕ್ಕೋಸ್ಕರ MTR ಹೋಟೆಲ್ದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಈ ಹೋಟೆಲ್ಲು ತುಂಬ ವಿಶಾಲವಾಗಿದೆ. ಒಳಗಡೆ ಕೂಡ ಕೂತ್ಕೋಬೋದು. ನೋಡಿ, ತುಂಬ ಸೀಟಿಂಗ್ ಕೆಪಾಸಿಟಿ ಇದೆ, ತುಂಬ ವಿಶಾಲವಾಗಿದೆ. ಹಾಗೆ ಹೊರಗಡೆ ಕೂಡ ಕೂತ್ಕೋಬೋದು. ಹೊರಗಡೆ ಬಂದರೆ ಹೋಟೆಲಿಂದ ಲೆಫ್ಟ್ ಸೈಡಲ್ಲಿ ಕೂಡ ಹೊರಗಡೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ಹಾಗೆ ರೈಟ್ ಸೈಡಲ್ಲಿ ಕೂಡ ಜಾಗ ಇದೆ. ತುಂಬ ವಿಶಾಲವಾದ ಜಾಗದಲ್ಲಿ ಮಾಡಿದ್ದಾರೆ. ರೋಡ್ ಸೈಡಲ್ಲೇ ಇದೆ. ನೀವು ಹೊರಗಡೆ ಕೂತ್ಕೊಂಡು ಟಿಫನ್ ತಿನ್ನೋದಾದರೆ ಒಳ್ಳೆ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಟಿಫನ್ ತಿನ್ಬೋದು. ಹಾಂ, ಇವರೇ ಏನು ಸ್ಪೆಷಲ್ ಇಲ್ಲಿ MTRಲ್ಲಿ? ಮೂರು ಚೆನ್ನಾಗಿರುತ್ತಾ? ಸರಿ, ಹಂಗಾದ್ರೆ ನಿಮಗೆ ಬಿಸಿಬೇಳೆ ಬಾತ್ ಬೇಕಾ? ಒಂದು ಬಿಸಿಬೇಳೆ ಬಾತ್ ಕೊಡಿ, ಒಂದು ಮಸಾಲೆ ದೋಸೆ ಕೊಡಿ, ಮಿಕ್ಕಿದ ಆಮೇಲೆ ಹೇಳ್ತೀನಿ. MTR ಹೋಟೆಲಿಗೆ ಬಂದಿದ್ದೀವಿ. ಬಟ್ ಲಾಸ್ಟ್ ಟೈಮು ಒಂದು ಧ್ರುವತಾರನಲ್ಲಿ ವೀಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದರು, ಬ್ಲೇಡ್ ಹೋಟೆಲ್ಲು, ವೇಸ್ಟ್ ಹೋಟೆಲ್ಲು ಅಂತ ಎಲ್ಲ. ಬಟ್ ನಿಮಗೆ ಆ ಥರ ಅನಿಸಿರ್ಬೋದು. ನನಗೆ ಆನೆಸ್ಟ್ ರಿವ್ಯೂ ಹೇಳಬೇಕಂದ್ರೆ, ನಾನು ತೊಗೊಂಡಿದ್ದು ದೋಸೆ ಆಗಲಿ, ಉಪ್ಪಿಟ್ಟು ಕೇಸರಿಬಾತ್ ಆಗಲಿ, ಇಡ್ಲಿ ವಡೆ ಆಗಲಿ, ಎಲ್ಲವೂ ತುಂಬ ಚೆನ್ನಾಗಿತ್ತು. ಸೊ ಏನಂದರೆ, ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಯಾವ ದುಡ್ಡುಗೋಸ್ಕರ ಆಗಲಿ, ಇನ್ನೊಂದಕ್ಕೋಸ್ಕರ ಆಗಲಿ, ಡಿಸ್ಕೌಂಟ್ಗೋಸ್ಕರ ಆಗಲಿ ನಾನು ವೀಡಿಯೋ ಮಾಡಲ್ಲ. ನಾನು ವೀಡಿಯೋ ಮಾಡೋದು ನನ್ನ ಖುಷಿಗೋಸ್ಕರ ಅಷ್ಟೇ. ನೋಡೋಣ MTRಲ್ಲಿ ಹೇಗಿದೆ ಅಂತ, ಅದನ್ನು ರಿವ್ಯೂ ಹೇಳ್ತೀನಿ ಅಂತ. ಬಿಸಿಬೇಳೆ ಬಾತ್ ನೋಡಿ, ಗೀ ಕೊಡ್ತಾರೆ ಎಕ್ಸ್ಟ್ರಾ ಬಿಸಿಬೇಳೆ ಬಾತ್ಗೆ. ಮೊಸರು ಗೊಜ್ಜು ಕೊಟ್ಟಿದ್ದಾರೆ, ಇದಕ್ಕೆ ಮೊಸರು ಗೊಜ್ಜು ಕೊಟ್ಟಿದ್ದಾರೆ. ಚೇತನ, ಹೇಗಿದೆ ಬಿಸಿಬೇಳೆ ಬಾತು? MTRದು ಗೀ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ? ಇದಕ್ಕಿಂತ ಎಲ್ಲಾದರೂ ಮುಂಚೆ ಏನಾದ್ರು ತಿಂದಿದ್ರಾ ಈ ಥರ? ಈ ಟೇಸ್ಟು ಹಾಂ ಚೆನ್ನಾಗಿದೆ ಅಲ್ಲ? ಓಕೆ. ದೋಸೆ ಬಂದಿದೆ, ಗೀ ಕೂಡ ಸಪ್ರೇಟ್ ಕೊಟ್ಟಿದ್ದಾರೆ. ದೋಸೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ನೋಡೋಣ. ದೋಸೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯ ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. 100% ಬಂದು ತಿನ್ನಲೇಬೇಕು MTRಲ್ಲಿ. ಕ್ರಿಸ್ಪಿಯಾಗಿ ಆಲೂಗಡ್ಡೆ ಪಲ್ಯ ಆಗಲಿ, ಸಾಂಬಾರಾಗಲಿ, ಇವನ್ ಚಟ್ನಿ ಕೂಡ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನೋಡ್ತೀವಿ, ಎಲ್ಲದೂ ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳು ಇಡ್ಲಿ ಊಟ ತಿಂತಾ ಇದ್ದಾರೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೋಸೆ ಆಗಲಿ, ಬಿಸಿಬೇಳೆ ಬಾತ್ ಆಗಲಿ ತುಂಬ ಚೆನ್ನಾಗಿದೆ. 100% ರೆಕಮೆಂಡ್ ಮಾಡ್ತೀನಿ. ಈ ಹಾಸನ ಹೈವೇನಲ್ಲಿ ಎಲ್ಲರೂ ಹೋಗ್ತಾ ಇದ್ದರೆ ಬಂದು MTRಲ್ಲಿ ತಿಂದ್ಕೊಂಡು ಹೋಗಿ. 100% ಹೊರ್ತು ನನ್ನನ್ನೇನು ಬೈಕೊಳ್ಳಲ್ಲ ನೀವು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀರಾ. ಟೀ ಕೊಟ್ಟಿದ್ದಾರೆ, ನೋಡೋಣ ಹೇಗಿದೆ ಟೇಸ್ಟು. ತುಂಬ ಚೆನ್ನಾಗಿದೆ. ಟೀ ಕೂಡ ತುಂಬ ಚೆನ್ನಾಗಿದೆ. 100% ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ಬಂದು ಈ ಹಾಸನ ಹೈವೇನಲ್ಲಿ ಪಾಸ್ ಆಗೋ ಟೈಮಲ್ಲಿ, ಇವಾಗ ಧರ್ಮಸ್ಥಳ ಹೋಗೋ ಟೈಮಲ್ಲಿ, ಮಂಗಳೂರು ಕಡೆ ಹೋಗೋ ಟೈಮಲ್ಲಿ, ಊರ ಕಡೆ ಹೋಗೋ ಟೈಮಲ್ಲಿ ಇಲ್ಲಿ ಟಿಫನ್ ತಿನ್ಕೊಂಡು ಹೋಗಿ ಅಂತ ರೆಕಮೆಂಡ್ ಮಾಡ್ತೀನಿ. MTRಲ್ಲಿ ಟಿಫನ್ ತಿಂದಾಗಿದೆ. ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಸ್ಟಾಫು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಜೊತೆಗೆ ಮ್ಯಾನೇಜರ್ ಇದ್ದಾರೆ ಲೋಹಿತ್ ಅಂತ, ಇವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ.
ಮಧು ಅಂತ ನಮಗೆ ಸಪ್ಲೈ ಮಾಡಿದ್ದು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಹಾಗೆ ನಿಮ್ಮ ಹೆಸರು ಏನು ಸರ್? ಲೋಕೇಶ್ ಅಂತ. ನಿಮ್ಮ ಹೆಸರು? ಅನಿಲ್ ಅಂತ. ನಿಮ್ಮ ಹೆಸರು? ರಮೇಶ್ ಸರ್. ನಿಮ್ಮ ಹೆಸರು? ಚಂದ್ರು. ನಿಮ್ಮ ಹೆಸರು? ಪುನೀತ್ ಅಂತ. ಎಲ್ಲ ಫ್ರೆಂಡ್ಲಿ ಸ್ಟಾಫು. ಬನ್ನಿ, 100% ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಂತ ಹೇಳ್ತೀನಿ. ಧನ್ಯವಾದ. ಇದು ಬಿಲ್ ಇದೆ, ಎಷ್ಟೆಷ್ಟು ಅಂತ ರೇಟ್ ಹೇಳ್ತೀನಿ. ಮಸಾಲೆ ದೋಸೆ 125 ರುಪೀಸ್, ಬಿಸಿಬೇಳೆಬಾತ್ 105, ಕಾಫಿ ಟೀ 45 ರುಪೀಸ್ ಒಂದಕ್ಕೆ, ಒಂದು ವಡೆಗೆ 60 ರುಪೀಸು, ಒಂದು ಸಿಂಗಲ್ ಇಡ್ಲಿ ಒಂದು ಸಿಂಗಲ್ ವಡೆಗೆ 105 ರುಪೀಸ್. ಟೋಟಲ್ 638 ಪ್ಲಸ್ ವಾಟರ್ ಬಾಟ್ಲ್ 650 ರುಪೀಸ್ ಆಗಿದೆ. 4 ಜನ ಟಿಫನ್ ತಿಂದಿದ್ದೀವಿ. ಇಲ್ಲಿ ವಿವಿಧ MTR ಪ್ರಾಡಕ್ಟ್ಗಳು ಕೂಡ ಸಿಗ್ತವೆ. ಸ್ವೀಟ್ಸು, ಮಿಕ್ಸ್ಚರು, ಉಪ್ಪಿನಕಾಯಿ, ಗುಲಾಬ್ ಜಾಮೂನ್ ಪೌಡ್ರು, ಹೀಗೆ ಅನೇಕ ಪ್ರಾಡಕ್ಟ್ಗಳು ಸಿಗ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತವ್ರೆಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.